स्वागत है आपका बी न्यूज नेशन में। मैं हूं आबिद हुसैन शेख। संविधान को जलाने का किया कड़ा विरोध। संविधान को जलाने पर अंजुमन लॉ कॉलेज के छात्रों ने आज आक्रोश जताते हुए इस घटना की कड़े शब्दों में निंदा की। दोषियों और मानववादियों को इस करतूत में सख्त कार्रवाई करने की मांग करते हुए जिला अधिकारी को निवेदन पत्र सौंपा। ನಾವು ಅಂಜುಮನ್ ಮಹಾವಿದ್ಯಾಲಯ ಕಾನೂನು ಪದವೀಧರ ಒಕ್ಕೂಟದಿಂದ ಈ ಒಂದು ಮೊನ್ನೆ ದೆಹಲಿಯಲ್ಲಿ ಏನು ನಡೀತು ಅಂತ ಜಂತರ್ ಮಂತರ್ನಲ್ಲಿ 9/8/2018 ಸಂವಿಧಾನವನ್ನು ಆನ್ಲೈನ್ ಮುಖಾಂತರ ಫೇಸ್ಬುಕ್ ಲೈವ್ ಆಗಿ ಸಂವಿಧಾನವನ್ನು ಸುಟ್ಟು ಹಾಕಿಬಿಟ್ರು. ಇವರು ಪಕ್ಕಾ ಮನುವಾದಿಗಳು. ಇದೇನು ಸಂವಿಧಾನವನ್ನು ಸುಟ್ಟರಲ್ಲ, ಇನ್ನು ಇಲ್ಲಿವರೆಗೂ ಓನ್ಲಿ ಇಬ್ಬರನ್ನ ಮಾತ್ರ ಬಂಧಿಸಿದ್ದಾರೆ. ಇನ್ನೂ ಕೆಲವು ಜನನೂ ಬಂಧಿಸಿಲ್ಲ. ಕೆಲ ಸಂಘಟನೆಗಳು ಮನುವಾದಿಗಳು ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕಂತೇಳಿ ಅವರ ಉದ್ದೇಶವಾಗಿದೆ. ಇದು ಯಾವುದೇ ಕಾರಣಕ್ಕೂ ನಾವು ಇಷ್ಟು ಈಸಿಯಾಗಿ ನಾವು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಮತ್ತು ಕೆಲವು ದುಷ್ಕರ್ಮಿಗಳು, ಕೆಲ ಸಂಘಟನೆಗಳು, ಇವು RSS ಆಗಲಿ ಮನುವಾದಿಗಳು ಆಗಲಿ, ಇವೇನು ಈ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಈಗಾಗಲೇ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಬೆಂಬಲ ಕೊಡುವುದಿಲ್ಲ, ಸರ್ವನಾಶ ಆಗಲು ಬಿಡುವುದಿಲ್ಲ ಅಂತೇಳಿ ನಾವು ಕಾನೂನು ಮಹಾವಿದ್ಯಾಲಯ ಅಂಜುಮನ್ ಕಾಲೇಜಿಂದ ಹೇಳಲಿಕ್ಕೆ ಇಚ್ಛೆಪಡುತ್ತೇವೆ. ತಿಂಗಳು 9ನೇ ತಾರೀಕು ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೆಲ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ಮತ್ತು ಕೆಲ ಕಿಡಿಗೇಡಿಗಳು ಏನು ಈ ಭಾರತ ದೇಶದ ಸಮಾನತೆ, ಸಹೋದರತೆ ಮತ್ತು ಅಖಂಡತೆಯನ್ನು ಸಾರುವಂತಹ ಸಂವಿಧಾನವನ್ನು ಬಹಿರಂಗವಾಗಿ ಪೊಲೀಸರ ಸಮ್ಮುಖದಲ್ಲೇ ಬಹಿರಂಗವಾಗಿ ಸುಟ್ಟಿರ್ತಕ್ಕಂಥದ್ದು ನಾಚಿಗೇಡು, ಮಾನಗೇಡಿ ಮೊದಲನೇದಾಗಿ. ಮತ್ತು ಇದು ಇತಿಹಾಸ ನೋಡೋದಾದರೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಮಹಿಳೆಯರ ಮೇಲೆ, ಹಿಂದುಳಿದ ವರ್ಗದವರ ಮೇಲೆ ಏನು ದೌರ್ಜನ್ಯ ಮಾಡ್ಕೊತ ಬಂದಿದ್ದಾರಲ್ಲ, ಆ ಮನುಸ್ಮೃತಿಯನ್ನು ಮತ್ತೆ ಹೇರುವ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ. ಕೇವಲ 69-68 ವರ್ಷಗಳಿಂದ ಸಂವಿಧಾನ ಏನು ಜಾರಿ ಬಂತು, ಅವ್ರಿಗೆ ತಾಳ್ಕೊಳ್ಳೋಕೆ ಆಗ್ತಿಲ್ಲ. ಅವ್ರು ಏನಂತಂದರೆ ಸಾವಿರಾರು ವರ್ಷಗಳಿಂದ ಏನು ಮನುಸ್ಮೃತಿಯನ್ನು ಈ ದೇಶದಲ್ಲಿ ಹೇರಿ ಹಿಂದುಳಿದವರಾಗಿ, ಬಡವರನ್ನಾಗಿ, ಮಹಿಳೆಯರ ಮೇಲೆ ದೌರ್ಜನ್ಯ ಏನು ಮಾಡಲಿಕ್ಕೆ ಹೊಂಟಿದಾರಲ್ಲ, ಮತ್ತು ಅದೇ ಮನುಸ್ಮೃತಿಯನ್ನು ಜಾರಿ ತರಲು ಹೊಂಟಿದ್ದಾರೆ. ಇದು ನಾವು ಈ ರೀತಿ ಮನುಸ್ಮೃತಿಯನ್ನು ಮತ್ತೆ ಈ ದೇಶದಲ್ಲಿ ಹೇರಲು ನಾವು ಯಾವತ್ತೂ ಬಿಟ್ಕೊಡಲ್ಲ. ನಾವು ಕಾನೂನು ಪದವೀಧರರಾಗಿ ಈ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಮನವಿ ಕೊಟ್ಟಿದ್ದೀವಿ. ನಮ್ಮದು ಬೇಡಿಕೆ ಇಷ್ಟೇ ಏನಂತಂದರೆ, ಅವರು ಕಾನೂನು ಪ್ರಕಾರ ಏನಿದೆಯಲ್ಲ, ಕಾನೂನು ಪ್ರಕಾರ 2 ವರ್ಷ ಸಜೆ ಜೊತೆಗೆ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕಾಗಿತ್ತು. ಕೇವಲ ಇಬ್ಬರನ್ನ ಬಂಧಿಸಿದ್ದಾರೆ. ಅಲ್ಲಿ ಸುಮಾರು ಒಂದು 50 ಜನ ಇದ್ದಾರೆ, ಆದರೆ ಕೇವಲ ಇಬ್ಬರನ್ನ ಬಂಧಿಸಿದ್ದಾರೆ. डिप्टी कमिश्नर साहब को आज मेमोरेंडम दिया। आज हिंदुस्तान के हालात को आप देखें कि क्या हो रहा है। कोई संविधान को जलाता है, कोई भारत देश के तिरंगे को जलाता है। क्या यही अच्छे दिन हैं? तो देखते रहें कि ऐसे जो लोग जो गलतियां कर रहे हैं। मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज नेशन। ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಶಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ, 2ನೇ ಮಹಡಿ, ಹಳೆ CMC ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।